ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ನಿನ್ನೆ ಕ್ಲಾಸ್ನಲ್ಲಿ ಕೂಡ ನಾವು ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಒಂದು ಪ್ರಾಬ್ಲಮ್ ನೋಡಿದ್ವಿ, ಸೊಲ್ಯೂಷನ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಒಂದು ಸೊಲ್ಯೂಷನ್ ನೋಡ್ತಾ ಇದ್ದೀವಿ. ದಟ್ ಈಸ್ ದ ಸೆಕೆಂಡ್ ಪ್ರಾಬ್ಲಮ್ ವಿಚ್ ಐ ಹ್ಯಾವ್ ಅಪ್ಲೋಡೆಡ್ ಇನ್ ವಾಟ್ಸಪ್. ಓಕೆ, ಇವಾಗ ವಾಟ್ಸಪ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಹತ್ರ ಪ್ರಾಬ್ಲಮ್ ಅದ. ಸೊ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಆಸ್ ಯೂಶುವಲ್ ನಮ್ಮ ಫಾರ್ಮ್ಯಾಟ್ ಎಲ್ಲರಿಗೂ ಗೊತ್ತದ. ಏನಪ್ಪಾ? ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಡೆಬಿಟ್, ಕ್ರೆಡಿಟ್. ಓಕೆ, ಮ್ಯಾಲ್ ಟೈಟಲ್ ಆಗ್ಬಿಟ್ಟು ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2014. ಸೊ ನಮಗೆ ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ ಏನಪ್ಪಾ, ಇಯರ್ ಎಂಡಿಂಗ್ ಅಥವಾ ಅದು ಆಸ್ ಆನ್ ಅಂತ ಕೊಟ್ಟಿರ್ತಾರಲ್ಲ, 31st March 2014 ಅಂತ ಹೇಳಿ ಈಗಾಗಲೇ ನಮ್ಮ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾವು ಈ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅಲ್ಲಿ ನಮ್ಗ ಸ್ವಲ್ಪ ಮಿಸ್ಟೇಕ್ಸ್ ಇರ್ತಾವ. ಈಗಾಗಲೇ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಕೂಡ ಒಂದು ಪ್ರಾಬ್ಲಮ್ ತಗೊಂಡಿದ್ವಿ, ಅದು ಒಂದು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ರಲ್ಲ, ಅಲ್ಲಿ ಮಿಸ್ಟೇಕ್ಸ್ ಮಾಡಿದ್ರಿ. ಏನ್ ಮಿಸ್ಟೇಕ್ಸ್ ಮಾಡಿದ್ರಪ್ಪ? ಡೆಬಿಟ್ ಕ್ರೆಡಿಟ್ ಸೈಡ್ ಬರೋ ಐಟಮ್ಸ್ ಎಲ್ಲ ಅದ್ಲ ಬದಲಿ ಆಗಿತ್ತು, ಅಂದ್ರೆ ಉಲ್ಟಾ ತಿಲ್ಟಾ ಆದಾಗ ಅಲ್ಲಿ ಬ್ಯಾಲೆನ್ಸ್ ಟೋಟಲ್ ಸರಿ ಆಗ್ತಿರ್ಲಿಲ್ಲ. ಸೊ ಅದನ್ನ ನಾವು ಕರೆಕ್ಷನ್ ಮಾಡ್ತೀವಿ. ನಮ್ಗೆ ಅದೇ ಹೇಳ್ತಾರೆ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ, ಹೌದಾ? ಸೊ ನಾವಿಲ್ಲಿ ನೀಟಾಗಿ ಅದನ್ನ ಯಾವ್ಯಾವ ಡೆಬಿಟ್ ಬರ್ತಾವ, ಯಾವ ಕ್ರೆಡಿಟ್ ಬರ್ತಾವ ಅನ್ನೋದನ್ನ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಫಸ್ಟ್ ಏನಪ್ಪ ಕೊಟ್ಟಾನ ಕ್ಯಾಪಿಟಲ್. ಹೌದಾ? ಕ್ಯಾಪಿಟಲ್ ಅನ್ನೋದ ಈಗ ಪ್ರೊಪ್ರೈಟರ್ ಅಥವಾ ಓನರ್ ಬಿಸ್ನೆಸ್ ನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲಿ ಏನ್ ತೋರ್ಸಾರ ಅವರ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ದಾರೆ, ಹೌದಾ? ಬಟ್ ನಾವ್ ಏನ್ ಮಾಡೋಣ, ಕ್ರೆಡಿಟ್ ಸೈಡ್ ಕರೆಕ್ಟ್ ಎಂಟ್ರಿ ಮಾಡೋಣ, ಹೌದಾ? ಸೊ ಕ್ಯಾಪಿಟಲ್ ಇಸ್ ಕ್ರೆಡಿಟೆಡ್. ನೆಕ್ಸ್ಟ್ ಡ್ರಾಯಿಂಗ್ಸ್ ಅಲ್ಲಿ ಅವ್ರು ಏನ್ ಮಾಡಿಲ್ಲ, ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ದಾರೆ, ಹೌದಾ? ಡ್ರಾಯಿಂಗ್ಸ್ ಅನ್ನೋದು ಇಟ್ ಈಸ್ ದ ಡೆಬಿಟ್ ಬ್ಯಾಲೆನ್ಸ್ ಬಿಕಾಸ್ sometimes owners withdraw money for personal use. ಪರ್ಸನಲ್ ಯೂಸ್ ಅಲ್ಲ ಇವರು ದುಡ್ಡು ಏನ್ ಮಾಡ್ತಾರಪ್ಪ, ಓನರ್ಸ್ ಗಳ ವಿಡ್ರಾ ಮಾಡ್ತಿರ್ತಾರೆ. ಹೀಗಾಗಿ ಅದು ಎಕ್ಸ್ಪೆನ್ಸ್ ಅಂತ ಹೇಳಿ ಟ್ರೀಟ್ ಆಗ್ತದೆ ಡ್ರಾಯಿಂಗ್ಸ್ ಅನ್ನೋದು. ಸೊ ಅದಕ್ಕೆ ನಾವು ಅದನ್ನ ಡೆಬಿಟ್ ಸೈಡ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಡ್ರಾಯಿಂಗ್ಸ್ ಅನ್ನೋದು. ಓಕೆ, ನೆಕ್ಸ್ಟ್ ಓಪನಿಂಗ್ ಸ್ಟಾಕ್. ಹೌದಾ? ಓಪನಿಂಗ್ ಸ್ಟಾಕ್ ಅನ್ನೋದು ಲಾಸ್ಟ್ ಇಯರ್ ಏನು ಓದಿರ್ತದಲ್ಲ ಕ್ಲೋಸಿಂಗ್ ಸ್ಟಾಕ್, ಅದನ್ನ ನಾವು ಬ್ರಾಟ್ ಡೌನ್ ಮಾಡ್ಕೊಡ್ತೀವಿ ನೆಕ್ಸ್ಟ್ ಇಯರ್, ಹೌದಾ? ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮಾರ್ಕೆಟ್ ನಲ್ಲಿ ಏನಾರ ಉಳ್ಳಾಗಡ್ಡಿ ಅಥವಾ ಬಟಾಟೋ ಮಾರ್ಲಿಕ್ಕೆ ಹೋಗಿರ್ತೀವಿ, ಹೌದಾ? ಇವತ್ತು ಉಳಿದಿದ್ದೆಲ್ಲ ನಾವು ಅಲ್ಲಿ ಹೋಗಿ ಬರ್ತೀವಿ, ಹಂಗೇನು ಮಾಡಂಗಿಲ್ಲ. ನಾವೇನ್ ಮಾಡ್ತೀವಿ, ಅದನ್ನ ತಗೊಂಡು ನೆಕ್ಸ್ಟ್ ಡೇ ಮತ್ತೆ ಮಾರಾಟ ಮಾಡ್ತೀವಿ. ಅದಕ್ಕೆ ನಾವು ಇವತ್ತು ಕ್ಲೋಸಿಂಗ್ ಆಗಿರ್ತದೆ, ನಾಳೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗ್ತದೆ. ಇವತ್ತು ನಾವು ಮಾರ್ಕೆಟ್ ಮುಗಿದ ಮೇಲೆ ಕ್ಲೋಸ್ ಮಾಡ್ತೇವೆ, ನಾಳೆ ಮತ್ತೆ ಮರು ಮಾರುಕಟ್ಟೆಗೆ ಒಯ್ತೀವಿ. ಹಂಗಾಗಿ ಇದು ಓಪನಿಂಗ್ ಬ್ಯಾಲೆನ್ಸ್, ಹಿಂದಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಪ್ರಾಬ್ಲಮ್ ಮಾಡ್ತಾ ಇರ್ತದೆ. ಎಷ್ಟಿತ್ತು ಅದು? 3,30,000. ಇದನ್ನ ಅವರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಚೇಸಸ್ ಅನ್ನೋದು ಎಕ್ಸ್ಪೆನ್ಸ್. ವಿ ಆರ್ ಗೋಯಿಂಗ್ ಟು ಪೇ ಕ್ಯಾಶ್. ನಾವು ಹಣವನ್ನ ಪಾವತಿ ಮಾಡಿ ವಸ್ತುಗಳನ್ನ ಸರಕುಗಳನ್ನ ಖರೀದಿ ಮಾಡ್ತಾ ಇದ್ದೀವಿ. ಸೊ ಪರ್ಚೇಸ್ ಇಟ್ ಇಸ್ ದ ಡೆಬಿಟ್ ಬ್ಯಾಲೆನ್ಸ್. ಸೊ ಅಲ್ಲಿ ಏನ್ ಮಾಡಿ ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ, ಹೌದಾ? ಸೊ ವಿ ಆರ್ ಗೋಯಿಂಗ್ ಟು ಎಂಟರ್ ಡೆಬಿಟ್ ಸೈಡ್, ದಟ್ ಈಸ್ 49,400. ನೆಕ್ಸ್ಟ್ ಸೇಲ್ಸ್ ಅನ್ನೋದ ನಮಗೆ ಇನ್ಕಮ್ ಇದೆ, ಹೌದಾ? ಸೊ ಇಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಸೇಲ್ಸ್ ಅಂದ್ರೆ ಇಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್ ಮೀನ್ಸ್ ಗೋಯಿಂಗ್ ಔಟ್, ವಸ್ತುಗಳು ಮಾರಾಟ ಆಗ್ತಾ ಇದೆ. ಗೂಡ್ಸ್ ಆರ್ ಸೋಲ್ಡ್ ಔಟ್. ಸೊ ಗೂಡ್ಸ್ ಆರ್ ಸೋಲ್ಡ್ ಔಟ್ ಮೀನ್ಸ್ ವಿ ಆರ್ ಅರ್ನಿಂಗ್ ಪ್ರಾಫಿಟ್. ನಾವು ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರೆ ವಿ ಆರ್ ಅರ್ನಿಂಗ್ ಪ್ರಾಫಿಟ್, ನಾವು ಲಾಭವನ್ನು ಗಳಿಸ್ತಾ ಇದ್ದೀವಿ. ಸೊ ಸೇಲ್ಸ್ ವಿಲ್ ಬಿ ಕ್ರೆಡಿಟೆಡ್. ಸೊ ಅವರಲ್ಲಿ ಏನ್ ಮಾಡಿದ್ರೆ ಡೆಬಿಟ್ ಬ್ಯಾಲೆನ್ಸ್ ಅಂತ ಹೇಳಿ ತೋರಿಸಿದ್ರು, ಹೌದಾ? 2,50,000. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಸ್. ನಿನ್ನೆ ಹೇಳಿದ್ರು ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಪರ್ಚೇಸ್ ರಿಟರ್ನ್. ನಾವು ಪರ್ಚೇಸ್ ಮಾಡಿದೀವಿ, ಡ್ಯಾಮೇಜ್ ಅನ್ನು ನಾವು ರಿಟರ್ನ್ ಕಳಿಸ್ತಾ ಇದೀವಿ, ಹೌದಾ? ಡ್ಯಾಮೇಜ್ ಅನ್ನು ರಿಟರ್ನ್ ಕಳಿಸ್ತಾ ಇದೀವಿ. ಯಾರ ಕಡೆ ಖರೀದಿ ಮಾಡಿಲ್ಲ ಅವ್ರಿಗೆ ಕಳಿಸ್ತಾ ಇದೀವಿ ಅಂದ್ರೆ ಹೋಗ್ತಾ ಇದ್ದಾರೆ, ಇಟ್ ಈಸ್ ಕ್ರೆಡಿಟೆಡ್. ನೆಕ್ಸ್ಟ್ ಸೇಲ್ಸ್ ರಿಟರ್ನ್, ಹೌದಾ? ಸೇಲ್ಸ್ ಅಂದ್ರೆ ನಾವೀಗ ಮಾರಾಟ ಮಾಡಿದ್ದೇವೆ, ಅವ್ರು ಏನೋ ಕಾರಣಕ್ಕೆ ಡ್ಯಾಮೇಜ್ ಇದ್ದಾಗ ನಮಗೆ ರಿಟರ್ನ್ ಕಳಿಸ್ತಾರೆ, ನಮ್ ಕಡೆ ಬರ್ತಾ ಇಲ್ಲ. ಸೊ ಇಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಇಲ್ಲೂ ಕೂಡ ಏನ್ ಮಾಡಿದವರು ಡೆಬಿಟ್ ಅಂಡ್ ಕ್ರೆಡಿಟ್ ಅನ್ನು ಕೂಡ ಇಲ್ಲಿ ಮಿಸ್ಟೇಕ್ಸ್ ಆಗಿ ಎಂಟ್ರಿ ಮಾಡಿದ್ದಾರೆ. ಸೊ ಇಲ್ಲಿ ಕರೆಕ್ಷನ್ ಏನಪ್ಪ, ಪರ್ಚೇಸ್ ರಿಟರ್ನ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಸೇಲ್ಸ್ ರಿಟರ್ನ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ನೆಕ್ಸ್ಟ್ ಸನ್ರಿ ಡೆಟರ್ಸ್ ಮೀನ್ಸ್ ಕಂಪನಿ ಬರಬೇಕಾಗಿರ್ತಕ್ಕಂತಹ ಹಣ ಅಥವಾ ಬಾಬತ್ತು ಅಂತ ಹೇಳ್ತೇವೆ. ಸೊ ದಟ್ ಈಸ್ 15,000. ಸೊ ಅದನ್ನು ಕೂಡ ನಾವು ಏನ್ ಮಾಡಿದ್ವಿ, ಡೆಬಿಟ್ ಮಾಡಿದ್ವಿ. ಅವರಲ್ಲಿ ಏನ್ ಮಾಡಿದ್ರು, ಕ್ರೆಡಿಟ್ ಸೈಡ್ ಅನ್ನ ತೋರಿಸಿದ್ರು. ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್ ಮೀನ್ಸ್ ಉದ್ರಿ, ಹೌದಾ? ಕಂಪನಿ ಕೊಡ್ಬೇಕಾಗಿರ್ತಕ್ಕಂಥ ಸಾಲಗಳು, ಅದು ಉದ್ರಿ ಇರೋದ್ರಿಂದ ಅದನ್ನು ಕೂಡ ನಾವು ಕ್ರೆಡಿಟ್ ಸೈಡ್ ತೋರಿಸ್ತಾರೆ. ನಮ್ಮ ಕಂಪನಿ ಹೋಗ್ಬೇಕಾಗಿದ್ದ ಹಣ ಎಷ್ಟಪ್ಪ
1 lakh ಬರಬೇಕಾಗಿಲ್ಲ ಹೋಗಬೇಕಾಗಿದೆ ಬಿಕಾಸ್ ಕಂಪನಿ ಹ್ಯಾಸ್ ಕ್ರಿಯೇಟೆಡ್ ಡೆಟರ್ಸ್ ಕ್ರೆಡಿಟರ್ಸ್ ಅವರ ಸಾಲವನ್ನು ಕ್ರಿಯೇಟ್ ಮಾಡ್ಕೊಂಡಾರ ಹೌದಾ ಸೊ ಹೀಗಾಗಿ ಅದು 1 ಲಕ್ಷ ರೂಪಾಯಿ ಪೇ ಮಾಡಬೇಕಾಗಿದೆ ಇಟ್ ಇಸ್ ದ ಕ್ರೆಡಿಟ್ ಬ್ಯಾಲೆನ್ಸ್ ನೆಕ್ಸ್ಟ್ ವೇಜಸ್ ವೇಜಸ್ ಅಂದ್ರೆ ಏನಪ್ಪ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಇನ್ ಡೆಬಿಟ್ ಕಾಲಮ್ ಹೌದಾ ಇಲ್ಲಿ ನಮ್ಗೆ ಲಾಸ್ಟ್ ಕ್ಲಾಸ್ ಹೇಳಿದಾಗ ಎಕ್ಸ್ಪೆನ್ಸಸ್ ಅಸೆಟ್ಸ್ ಏನಿರ್ತಾವೆಲ್ಲ ಡೆಬಿಟ್ ಬರ್ತಾವ ಇನ್ಕಮ್ ಮತ್ತು ಲಯಬಿಲಿಟಿ ಏನಿರ್ತಾವೆಲ್ಲ ಅವ ಕ್ರೆಡಿಟ್ ಸೈಡ್ ಬರ್ತಾವ ಓಕೆ ಸೊ ಇಲ್ಲಿ ವೇಜಸ್ ಅನ್ನೋದು ಎಕ್ಸ್ಪೆನ್ಸ್ ಸೊ ಇಟ್ ಶುಡ್ ಬಿ ಡೆಬಿಟೆಡ್ ನೆಕ್ಸ್ಟ್ ರೆಂಟ್ ಆಲ್ಸೋ ಎಕ್ಸ್ಪೆನ್ಸ್ ರೆಂಟ್ ಅಂದ್ರೆ ಬಾಡಿಗೆ ವೇಜಸ್ ಅಂದ್ರೆ ಕೂಲಿ ರೆಂಟ್ ಅಂದ್ರೆ ಬಾಡಿಗೆ ಸೊ ರೆಂಟ್ ಅಂದ್ರೆ ನಾವು ಬಿಲ್ಡಿಂಗ್ ತಗೊಂಡಿವಿ ಬಾಡಿಗೆಗೆ ಹಣವನ್ನ ಪಾವತಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕಡೆಯಿಂದ ಹಣ ಹೋಗ್ತಾ ಇದೆ ಮನಿ ಇಸ್ ಗೋಯಿಂಗ್ ಔಟ್ ಸೊ ಇಟ್ ಈಸ್ ಅ ಎಕ್ಸ್ಪೆನ್ಸ್ ನೆಕ್ಸ್ಟ್ ಸ್ಯಾಲರಿ ಆಲ್ಸೋ ಎಕ್ಸ್ಪೆನ್ಸ್ ನಾವು ವರ್ಕರ್ಸ್ ತಗೊಂಡು ವರ್ಕ್ ಮಾಡ್ಲಿಕ್ಕೆ ಅವ್ರಿಗೆ ಹಣವನ್ನ ಪಾವತಿ ಮಾಡ್ತಾ ಇದ್ದೀವಿ ಪೇಮೆಂಟ್ ಮಾಡ್ತಾ ಇದ್ದೀವಿ ಅದ್ರ ಸಲಾಗಿ ಕೆಲಸ ಮಾಡಿದವರ ಹಣವನ್ನ ಪಾವತಿ ಮಾಡ್ತಾ ಇದ್ದೀವಿ ಸೊ ಸ್ಯಾಲರಿ ಅನ್ನೋದು ಕೂಡ ಎಕ್ಸ್ಪೆನ್ಸ್ ಇಟ್ ಈಸ್ 500 ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲ ನಮಗೆ ಅಸೆಟ್ ಇದ್ದಂಗೆ ಹೌದಾ ನಮ್ಮ ಅಕೌಂಟ್ ದಾಗ ಹಣ ಐತಂದ್ರೆ ನಮಗೆ ಅದು ಅಸೆಟ್ ಸೊ ಇಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಸೊ ಚೂಸ್ ಡೆಬಿಟ್ ಬ್ಯಾಲೆನ್ಸ್ ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ 1000 ಸೊ ಅದು ಕೂಡ ನಮಗೆ ಡೆಬಿಟ್ ಬ್ಯಾಲೆನ್ಸ್ ದಟ್ ಈಸ್ ಅಸೆಟ್ ಸೊ ನಾವು ಅಷ್ಟು ಎಲ್ಲ ಐಟಮ್ಸ್ಗಳನ್ನು ಎಂಟ್ರಿ ಮಾಡಿದ್ದೇವೆ ಓಕೆ ಕ್ಯಾಪಿಟಲ್ ಡ್ರಾಯಿಂಗ್ಸ್ ಓಪನಿಂಗ್ ಸ್ಟಾಕ್ ಹೇಳಿದ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ಎಲ್ಲ ಎಂಟ್ರಿ ಮಾಡಿದ್ವಿ ಇವಾಗ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಮೇಕ್ ಅ ಟೋಟಲ್ ಎರಡು ಕಾಲಮ್ ಟೋಟಲ್ ಮಾಡಿದಾಗ ಸೇಮ್ ಟೋಟಲ್ ಆಗಬೇಕು ಹೌದಾ ಎಷ್ಟು ಬರ್ತದೆ ನೋಡಿ ಟೋಟಲ್ 4,50,500 both sides gets tally 4,50,500 so dear students this is the second problem on trial balance if you are having any doubts regarding this problem you can text me in WhatsApp otherwise we are going to solve few more problems on this trial balance okay so this is the second problem still few more problems we will solve in the upcoming classes thank you